ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸ್ಟೆನೋಗ್ರಾಫರ್ ಹುದ್ದೆಗಳ ನೇಮಕಾತಿಗಾಗಿ ಎಸ್ಎಸ್ಸಿಯಿಂದ ಅಧಿಸೂಚನೆ ಹೊರಡಿಸಿರುವಂತದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಭಾರತದಾದ್ಯಂತ ವಿವಿಧ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಒಟ್ಟಾರೆಯಾಗಿ 261 ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಗ್ರೇಡ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರುವಂತದ್ದು. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ ಪ್ರಾರಂಭ ದಿನಾಂಕ ಜೂನ್ 6, 2025. ಅರ್ಜಿ ಸಲ್ಲಿಸ್ಲಕ್ ಕೊನೆಯ ದಿನಾಂಕ ಜೂನ್ 26, 2025. ಅರ್ಜಿ ಶುಲ್ಕ ಪಾವತಿಸಕ್ ಜೂನ್ 27, 2025. ಇನ್ನು ತಪ್ಪಾಗಿ ಅರ್ಜಿ ಸಲ್ಲಿಸಿದ್ರಿ ಅಂತ ತಿಳ್ಕೊಳ್ರಿ. ಆ ಅರ್ಜಿಯನ್ನ ಕರೆಕ್ಷನ್ ಮಾಡಿಕೊಳ್ಳುವುದಕ್ಕೆ ಒಂದು ಕಾಲಾವಕಾಶ ನೀಡಿರುವಂಥದ್ದು. ಆ ಅರ್ಜಿಯನ್ನು ನೀವು ಜುಲೈ 1ರಿಂದ ಜುಲೈ 2 ತನಕ ಅಂದ್ರೆ 2 ದಿನಗಳ ಕಾಲ ಸಮಯಾವಕಾಶ ನೀಡಿರುವಂಥದ್ದು. ಈ 2 ದಿನದೊಳಗೆ ಜುಲೈ 1 ಮತ್ತು ಜುಲೈ 2 ಈ 2 ದಿನದೊಳಗೆ ನಿಮ್ಮ ಅರ್ಜಿಯಲ್ಲಿರುವಂಥ ಯಾವುದೇ ತಪ್ಪನ್ನು ನೀವು ತಿದ್ದುಪಡಿ ಮಾಡ್ಕೊಂಡು ಅಂದ್ರೆ ನಿಮ್ದು ಅಪ್ಲಿಕೇಶನ್ ಅನ್ನ ಕರೆಕ್ಷನ್ ಮಾಡಿಕೊಂಡು ಮತ್ತೊಮ್ಮೆ ಅಪ್ಲಿಕೇಶನ್ ಅನ್ನ ರೀಸಬ್ಮಿಟ್ ಮಾಡಬಹುದು. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ನಡೆಸಲಾಗ್ತದೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಆಗಸ್ಟ್ 6ರಿಂದ ಆಗಸ್ಟ್ 11 ತನಕ ನಡೆಸಲಾಗ್ತದ ಅಂತ ಒಂದು ಟೆಂಟೇಟಿವ್ ಡೇಟ್ ಅನ್ನ ನೀಡಿರುವಂಥದ್ದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು. ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸ್ಟೆನೋಗ್ರಾಫರ್ ಹುದ್ದೆಗಳಲ್ಲಿಯೇ ಗ್ರೇಡ್ ಸಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಗರಿಷ್ಠ 30 ವರ್ಷ ವಯೋಮಿತಿ ಆಗಿರ್ತದೆ. ಗ್ರೇಡ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಗರಿಷ್ಠ 27 ವರ್ಷ ವಯೋಮಿತಿ ಆಗಿರ್ತದೆ. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ, ಅಂದ್ರೆ ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗ್ತದೆ. ಆ ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು. ಇನ್ನು ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿದ್ರೆ 10 ವರ್ಷಗಳು, OBC ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿದ್ರೆ 13 ವರ್ಷಗಳು, SC ಮತ್ತು ST ಕ್ಯಾಟಗರಿಯ ಅಂಗವಿಕಲ ಅಭ್ಯರ್ಥಿಗಳಿದ್ರೆ 15 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ವಿದ್ಯಾರ್ಥಿ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ PUC ಪಾಸ್ ಆದಂತವ್ರು ಅಂದ್ರೆ 12ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಕೇವಲ 12ನೇ ತರಗತಿ ಅಂತ ಅಷ್ಟೇ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. ಆದ್ರೆ ಸ್ಟೆನೋಗ್ರಾಫರ್ ಹುದ್ದೆಗಳಲ್ಲಿ ಒಂದು ಸ್ಕಿಲ್ ಟೆಸ್ಟ್ ಅಂತ ನಡೆಸ್ತಾರೆ. ಆ ಸ್ಕಿಲ್ ಟೆಸ್ಟ್ ಏನಾದ್ರೂ ನೀವು ಪಾಸ್ ಆಗಬೇಕಾಗಿತ್ತು ಅಂದ್ರೆ ನೀವು ಶಾರ್ಟ್ ಎಂಡ್ ಕೋರ್ಸ್ ಪಾಸ್ ಆದ್ರೆ ಮಾತ್ರ ಆ ಸ್ಕಿಲ್ ಟೆಸ್ಟ್ ಅನ್ನು ನೀವು ಪಾಸ್ ಮಾಡ್ತೀರಿ. ಶಾರ್ಟ್ ಎಂಡ್ ಅಥವಾ ಡಿಪ್ಲೊಮಾದೊಳಗೆ ಒಂದು ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ, 3 ವರ್ಷದ ಕೋರ್ಸ್. ಆ ಶಾರ್ಟ್ ಎಂಡ್ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಎರಡರೊಳಗೆ ಒಂದು ಕೋರ್ಸ್ ಪಾಸ್ ಆದ್ರೆ ಮಾತ್ರ ನೀವು ಆ ಸ್ಕಿಲ್ ಟೆಸ್ಟ್ ಅನ್ನ ಪಾಸ್ ಮಾಡ್ಲಿಕ್ಕೆ ಸಾಧ್ಯ ಸ್ನೇಹಿತರೆ. ಆದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾತ್ರ PUC ಅಂತ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ 12ನೇ ತರಗತಿ ಪಾಸ್ ಆದ್ರೆ ಸಾಕು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಯಾವ ರೀತಿ ಎಕ್ಸಾಮ್ ನಡೆಸ್ತಾರ ಅಂತ ಒಮ್ಮೆ ಟ್ರೈ ಮಾಡೋದಿತ್ತು ಅಂದ್ರೆ ಜಸ್ಟ್ 12ನೇ ತರಗತಿ ಪಾಸ್ ಆದಂತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಸ್ಟೆನೋಗ್ರಾಫರ್ ಹುದ್ದೆ ಯಾಗಾದ್ರೂ ಮಾಡಿ ಪಾಸ್ ಆಗಿ ನಾನು ನೌಕರಿ ತಗೊಳ್ಳೇಬೇಕಂತ ಅನ್ನೋರು ಶಾರ್ಟ್ ಎಂಡ್ ಪಾಸ್ ಆದ್ರೆ ಅರ್ಜಿ ಸಲ್ಲಿಸ್ಬೇಕು ಸ್ನೇಹಿತರೆ. ಶಾರ್ಟ್ ಎಂಡ್ ಅಂತ ಒಂದು ಕೋರ್ಸ್ ಬರ್ತದೆ ಅಥವಾ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ, ಇದು ಡಿಪ್ಲೊಮಾದ ಕೋರ್ಸ್ ಸ್ನೇಹಿತರೆ. ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಅಟ್ಲೀಸ್ಟ್ ಈ ಕೋರ್ಸ್ ಆದ್ರೂ ಪಾಸ್ ಆಗಿರ್ಲೇಬೇಕು ಸ್ನೇಹಿತರೆ. ಅಂದಾಗ ಮಾತ್ರ ನೀವು ಏನು ಈ ಸ್ಕಿಲ್ ಟೆಸ್ಟ್ ನಡೆಸ್ತಾರಲ್ರಿ ಈ ಸ್ಕಿಲ್ ಟೆಸ್ಟ್ ಅನ್ನ ಪಾಸ್ ಮಾಡಕ್ ಸಾಧ್ಯ ಆಗ್ತದೆ. ಓಕೆ ರೀ. ಆದ್ರೆ 12ನೇ ತರಗತಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಟಿಫಿಕೇಶನ್ ದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ, SC ST ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಂಗಿಲ್ರಿ. ಈ ಕ್ಯಾಟಗರಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುವಂತದ್ದು. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ನೋಡೋದಾದ್ರೆ ಅಂದ್ರೆ ಯಾವ್ಯಾವ ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಇರ್ತಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಉಡುಪಿ ಈ ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುವಂತದ್ದು. ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುವಂತದ್ದು ಸ್ನೇಹಿತರೆ.
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುವಂಥದ್ದು. ಈ ಎಕ್ಸಾಮ್ನಲ್ಲಿನ ಪ್ರಶ್ನೆ ಪತ್ರಿಕೆಯನ್ನು 3 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹೇಳಿ 3 ಭಾಗಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನ ಡಿವೈಡ್ ಮಾಡಲಾಗಿರ್ತದೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳಿ 50 ಅಂಕಗಳು, ಜನರಲ್ ಅವೇರ್ನೆಸ್ ಅಂತ ಹೇಳಿ 50 ಅಂಕಗಳು, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆನ್ಷನ್ ಅಂತ 100 ಅಂಕಗಳು. ಈ ರೀತಿ 3 ಭಾಗಗಳಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಡಿವೈಡ್ ಮಾಡಲಾಗಿರ್ತದೆ. ಒಟ್ಟು 200 ಮಾರ್ಕ್ಸ್ ಇಂದ ಎಕ್ಸಾಮಿನೇಷನ್ ಇರುವಂತದ್ದು, 2 ತಾಸು ಸಮಯಾವಕಾಶ ಇರುವಂತದ್ದು. ಈ ಎಕ್ಸಾಮಿನಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರುವಂತದ್ದು ಸ್ನೇಹಿತರೆ. ಎಕ್ಸಾಮ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಇರುವಂತದ್ದು. ಆಮೇಲೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂತದ್ದು. ಈ ಎಕ್ಸಾಮಿನೇಷನ್ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುವಂತದ್ದು. ಅಂದ್ರ ಈ ಎಕ್ಸಾಮಿನಲ್ಲಿನ ಪ್ರತಿ ಪ್ರಶ್ನೆಗಳಿಗೆ ABCD ಅಂತ 4 ಆಪ್ಷನ್ಸ್ಗಳಿರ್ತಾವ್ರಿ. ಈ 4 ಆಪ್ಷನ್ಸ್ಗಳಲ್ಲೇ ಸರಿಯಾದ ಒಂದು ಉತ್ತರ ಇರ್ತದ. ಆ ಉತ್ತರ ನೀವು ಟಿಕ್ ಮಾಡಿದ್ರಿ ಅಂತಂದ್ರೆ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ ಅಂತ ನಿಮಗೆ ನೀಡ್ತಾರೆ, 1 ಅಂಕ ಅಂತ ನಿಮಗೆ ಕೊಡ್ತಾರೆ. ಓಕೆ ರೀ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ಇನ್ ಕೇಸ್ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇನ್ ಕೇಸ್ ಇದೇ ರೀತಿ ನೀವು 4 ತಪ್ಪು ಉತ್ತರಗಳ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ 1 ಅಂಕ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುವಂಥದ್ದು. ಇದು ಸಿಲೆಬಸ್ ಸ್ನೇಹಿತರೆ, ಇಂಡಿಕೇಟಿವ್ ಸಿಲೆಬಸ್ ಕೊಟ್ಟಿರುವಂಥದ್ದು. ಪಾರ್ಟ್ 1ರಲ್ಲಿರುವಂತಹ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನ ಅಡಿಯಲ್ಲಿ ಯಾವ ಅಧ್ಯಯನದ ಮೇಲೆ ಪ್ರಶ್ನೆಗಳು ಕೇಳ್ತಾರಂತ ಇಲ್ಲಿ ಇಂಡಿಕೇಟಿವ್ ಸಿಲೆಬಸ್ ಕೊಂಡಿರುವಂಥದ್ದು. ಅದೇ ರೀತಿ ಜನರಲ್ ಅವೇರ್ನೆಸ್, ಆಮೇಲೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಂಪ್ರೆನ್ಷನ್ ಸಂಬಂಧಿಸಿದಂಗ ಇಂಡಿಕೇಟಿವ್ ಸಿಲೆಬಸ್ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಆದ್ರೆ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮ್ ತೋತಾರೆ, ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ, ಸ್ಕಿಲ್ ಟೆಸ್ಟ್ ಅಂತ ಕರೀತಾರೆ ಇದಕ್ಕೆ. ಈ ಸ್ಕಿಲ್ ಟೆಸ್ಟ್ ಅನ್ನ ನೀವು ಪಾಸ್ ಮಾಡಬೇಕಾಗ್ತದೆ. ಸ್ಕಿಲ್ ಟೆಸ್ಟ್ ಅಂದ್ರೆ ಇದೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ ಸ್ನೇಹಿತರೆ. ಇಲ್ಲಿ ಏನು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದ್ರೆ, ಡಿಕ್ಟೇಷನ್ ಮಾಡ್ತಾರೆ, 10 ನಿಮಿಷ ಡಿಕ್ಟೇಷನ್ ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ. ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಯಾವ ಭಾಷೆ ಒಳಗೆ ನೀವು ಶಾರ್ಟ್ ಹ್ಯಾಂಡ್ ಮಾಡಿರ್ತೀರಲ್ರಿ, ಆ ಭಾಷೆ ಒಳಗೆ ನೀವು ಡಿಕ್ಟೇಷನ್ ಅನ್ನ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ನಿಮ್ದು ಅಪ್ಲಿಕೇಶನ್ ಅನುಸಾರವಾಗಿ ನೀವು 10 ನಿಮಿಷ ಡಿಕ್ಟೇಷನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. 10 ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ. ಲೋ ಹೇಳಂಗಿಲ್ರಿ. ಗ್ರೂಪ್ C ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂದ್ರ ಪ್ರತಿ ನಿಮಿಷಕ್ಕೆ 100 ಪದಗಳ ಸ್ಪೀಡಿನಲ್ಲಿ ಹೇಳ್ತಾ ಹೋಗ್ತಾರ್ರಿ. ಇನ್ ಕೇಸ್ ಗ್ರೂಪ್ D ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರ ಪ್ರತಿ ನಿಮಿಷಕ್ಕೆ 80 ಪದಗಳ ಸ್ಪೀಡಿನಲ್ಲಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಜಸ್ಟ್ ಓದ್ಕೋತ ಹೋದಂಗ ಆಗ್ತದ. ಅದನ್ನ ನೀವು ಸ್ಪೀಡ್ ಆಗಿ ಬರ್ಕೊಳ್ಬೇಕು ಸ್ನೇಹಿತರೆ. ಆ ಸ್ಪೀಡ್ ಆಗಿ ಓದ್ಕೋತ ಹೋಗಿರ್ತಕ್ಕಂಥದ್ದನ್ನ 10 ನಿಮಿಷ ಡಿಕ್ಟೇಷನ್ ಮಾಡಿರ್ತಕ್ಕಂಥದ್ದನ್ನ ನೀವು ಅದನ್ನ ಬರ್ಕೊಳ್ಬೇಕು ಸ್ನೇಹಿತರೆ. ಯಾರು ನಮ್ಮಂತ PUC ಮುಗಿಸಿದವರು ಅದನ್ನ ಬರ್ಕೊಳಕ್ ಸಾಧ್ಯ ಆಗಂಗಿಲ್ಲ ಸ್ನೇಹಿತರೆ. ಯಾರು ಶಾರ್ಟ್ ಹ್ಯಾಂಡ್ ಕೋರ್ಸ್ ಪಾಸ್ ಮಾಡಿರ್ತಾರಲ್ರಿ, ಅವ್ರು ಅದನ್ನ ಬರ್ಕೊಳಕ್ ಸಾಧ್ಯ ಸ್ನೇಹಿತರೆ. ಯಾಕಂತಂದ್ರ ಒಂದೊಂದು ಶಬ್ದಕ್ಕೆ, ಒಂದೊಂದು ಪದಗಳಿಗೆ ಅಥವಾ ಒಂದೊಂದು ಸೆಂಟೆನ್ಸ್ಗೆ ಒಂದೇ ಅಕ್ಷರ ಇರ್ತದೆ. ಅದನ್ನ ಶಾರ್ಟ್ ಹ್ಯಾಂಡ್ ಕೋರ್ಸ್ ನಲ್ಲಿ ಕಲ್ತಿರ್ತಾರ. ಹಾಗಾಗಿ ಈ 100 ಪದಗಳ ಸ್ಪೀಡಿನಲ್ಲಿ ಅಥವಾ ಪ್ರತಿ ನಿಮಿಷಕ್ಕೆ 80 ಪದಗಳ ಸ್ಪೀಡಿನಲ್ಲಿ ಬರೆಯುವಂತ ಸಾಮರ್ಥ್ಯ ಅವ್ರು ಹೊಂದಿರ್ತಾರೆ ಸ್ನೇಹಿತರೆ. ಇದನ್ನೇ ನೀವು ಸ್ಕಿಲ್ ಟೆಸ್ಟ್ನಾಗ ಬರ್ಕೊಳ್ಬೇಕು. 10 ನಿಮಿಷ ಹೇಳಿರ್ತಕ್ಕಂಥದ್ದನ್ನ ಶಾರ್ಟ್ ಹ್ಯಾಂಡ್ನಾಗ ಬರ್ಕೊಳ್ಬೇಕು. ಬರ್ಕೊಂಡು ಅದನ್ನ ಟೈಪ್ ಮಾಡಿ ಕೊಡ್ಬೇಕು ಸ್ನೇಹಿತರೆ. ಇಂಗ್ಲಿಷ್ ಒಳಗೆ ಟೈಪ್ ಮಾಡೋರಿದ್ರಿ ಅಂತಂದ್ರೆ 50 ನಿಮಿಷ ಸಮಯಾವಕಾಶ ಕೊಡ್ತಾರೆ ನಿಮಗೆ. ಹಿಂದಿ ಒಳಗೆ ಟೈಪ್ ಮಾಡೋರಿದ್ರಿ ಅಂದ್ರೆ 65 ನಿಮಿಷ ಟೈಮ್ ಕೊಡ್ತಾರೆ. ಇದು ಸ್ಟೆನೋಗ್ರಾಫರ್ ಗ್ರೂಪ್ D ಹುದ್ದೆಗಳಿಗೆ 10 ನಿಮಿಷ ಪ್ರತಿ ನಿಮಿಷಕ್ಕೆ 100 ಪದಗಳ ಅಥವಾ 80 ಪದಗಳ ಸ್ಪೀಡಿನಲ್ಲಿ ಹೇಳಿರುವಂತದ್ದನ್ನ 50 ಅಥವಾ 65 ನಿಮಿಷದೊಳಗೆ ಟೈಪ್ ಮಾಡಿ ಕೊಡ್ಬೇಕ್ರಿ. ಆಮೇಲೆ ತಪ್ಪು ಟೈಪ್ ಮಾಡುವಂಗಿಲ್ಲ. ಅವ್ರು ಏನು ಡಿಕ್ಟೇಷನ್ ಹೇಳಿರ್ತಾರೋ ಅದನ್ನೇ ಟೈಪ್ ಮಾಡಿ ಕೊಡ್ಬೇಕು. ಗ್ರೇಡ್ C ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂದ್ರ ಇಂಗ್ಲಿಷ್ ನಲ್ಲಿ ಟೈಪ್ ಮಾಡೋರಿಗೆ 40 ನಿಮಿಷ, ಹಿಂದಿ ಒಳಗೆ ಟೈಪ್ ಮಾಡೋರಿಗೆ 55 ನಿಮಿಷ. ಈ ರೀತಿ ಟೈಪ್ ಮಾಡಕ್ ಸಮಯಾವಕಾಶ ಕೊಡ್ತಾರೆ. ಈ ಸಮಯದೊಳಗೆ ನೀವು ಶಾರ್ಟ್ ಹ್ಯಾಂಡ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಟೈಪ್ ಮಾಡಿ ಕೊಡುವಂತ ಒಂದು ಪ್ರಾಕ್ಟಿಕಲ್ ಎಕ್ಸಾಮೇ ಸ್ಕಿಲ್ ಟೆಸ್ಟ್ ಸ್ನೇಹಿತರೆ. ನಿಮ್ಮ ಸ್ಕಿಲ್ ಅನ್ನ ಚೆಕ್ ಮಾಡುವುದಕ್ಕಾಗಿ ನಡೆಸುವಂತ ಇದು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸ್ನೇಹಿತರೆ.
ಈ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನೀವು ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ನೇಮಕಾತಿ ಆಗಕ್ಕೆ ಸಾಧ್ಯ ಸ್ನೇಹಿತರೆ. ಇನ್ ಕೇಸ್ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರಿ, ಆದ್ರೆ ಈ ಸ್ಕಿಲ್ ಟೆಸ್ಟ್ ಪಾಸ್ ಆಗಲಿಲ್ಲ ಅಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಹಾಗಾಗಿ ನೋಟಿಫಿಕೇಶನ್ ಒಳಗೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರುವಂತದ್ದು ನೋಡೋ ಸ್ನೇಹಿತರೆ, ಹೂ ಆಪ್ಟ್ ಟು ಟೇಕ್ ದ ಸ್ಟೆನೋಗ್ರಾಫರ್ ಟೆಸ್ಟ್ ಇನ್ ಹಿಂದಿ ವಿಲ್ ಬಿ ರಿಕ್ವೈರ್ಡ್ ಟು ಲರ್ನ್ ಇಂಗ್ಲಿಷ್ ಸ್ಟೆನೋಗ್ರಾಫಿ ಅಂಡ್ ವೈಸ್ ವರ್ಸ ಅಂತ ಕೊಟ್ಟಾರ. ಅಂದ್ರೆ ಕ್ಯಾಂಡಿಡೇಟ್ಸ್ ಯಾರು ಸ್ಟೆನೋಗ್ರಾಫಿ ಟೆಸ್ಟ್ ಅನ್ನ ಹಿಂದಿಯೊಳಗೆ ತಗೊಂಡಿರ್ತಾರೋ ಅಂತವ್ರು ಇಂಗ್ಲಿಷ್ ಸ್ಟೆನೋಗ್ರಾಫಿ ಕಲಿಬೇಕು, ಇಂಗ್ಲಿಷ್ ಟೆಸ್ಟ್ ತಗೊಂಡಿರ್ತಕ್ಕಂಥವ್ರು ಹಿಂದಿ ಒಳಗೆ ಸ್ಟೆನೋಗ್ರಾಫರ್ ಅನ್ನ ಕಲಿಬೇಕು ಅಂತ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. ಇದಿಷ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸ್ಕಿಲ್ ಟೆಸ್ಟ್ ನ ಬಗ್ಗೆ ಮಾಹಿತಿಯಾಗಿತ್ತು. ನೆಕ್ಸ್ಟ್, ಪ್ರೊಸೀಜರ್ ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್. ಆನ್ಲೈನ್ ಅಪ್ಲಿಕೇಶನ್ ಹ್ಯಾಂಗ್ ಸಲ್ಲಿಸಬೇಕಂತ ಪ್ರೊಸೀಜರ್ ಕೊಟ್ಟಿರುವಂತದ್ದು ಸ್ನೇಹಿತರೆ. ಅನೆಕ್ಷರ 3ರಲ್ಲಿ ಈ ಪ್ರೊಸೀಜರ್ ಕೊಟ್ಟಿರುವಂತದ್ದು, ಸ್ಕ್ರೀನ್ ಶಾಟ್ ಸಮೇತ ಈ ಪ್ರೊಸೀಜರ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ. ಅಂದ್ರೆ ಈ ಹುದ್ದೆಗಳಿಗೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿರುವಂತದ್ದು. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಈ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿಯ ಲಿಂಕ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರುವಂತದ್ದು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿಕೊಂಡು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್, ಫಸ್ಟ್ಗೆ ಹೇಳಿದ್ದೇರಿ ನಾ ಭಾರತದಾದ್ಯಂತ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಗ್ರೇಡ್ ಡಿ ಹುದ್ದೆಗಳ ಖಾಲಿ ಇರುವಂತದ್ದಂತ ಫಸ್ಟಿಗೆ ಹೇಳಿದ್ದೆ. ಅದರೊಳಗನೆ BRO ಇಲಾಖೆಯಲ್ಲಿ ಈ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನ ಗ್ರೇಡ್ ಡಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಿ ಅಂದ್ರ ಇನ್ ಎಡಿಷನ್ ಆಗಿ ನಿಮಗೆ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ನ ತಗೊಳ್ತಾರ ಸ್ನೇಹಿತರೆ. ಓಕೆ ರೀ. ಇಲ್ಲಿ ಫಿಸಿಕಲ್ ಎಫಿಸಿಯನ್ಸಿ ಟೆಸ್ಟ್ ಮತ್ತು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಸ್ಕೆಡ್ಯೂಲ್ 2 ಮತ್ತು ಸ್ಕೆಡ್ಯೂಲ್ 3ರಲ್ಲಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ನೋಟಿಫಿಕೇಶನ್ ಅನ್ನ ನೀವು ಓಪನ್ ಮಾಡಿಕೊಂಡು ಸ್ಕೆಡ್ಯೂಲ್ 2 ಮತ್ತು ಸ್ಕೆಡ್ಯೂಲ್ 3 ನೋಡ್ಕೊಳ್ರಿ ಸ್ನೇಹಿತರೆ. ಇದಿಷ್ಟು ಭಾರತದಾದ್ಯಂತ ವಿವಿಧ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರುವ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ ಡಿ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವಂತಹ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.